ಹೆಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಪೈಥನ್ ಇನ್ಪುಟ್ ಮತ್ತು ಟೈಪ್ ಕನ್ವರ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ಇದು ಫಸ್ಟ್ ಟೈಮ್ ಕಲಿತಿದ್ದೀರಾ ಅಂದರೆ ಐ ರಿಕ್ವೆಸ್ಟ್ ಯು ಟು ಫಸ್ಟ್ ವಾಚ್ ದಿ ಪ್ರೀವಿಯಸ್ ವೀಡಿಯೋಸ್ ಪೈಥನ್ ಇಂಟ್ರೊಡಕ್ಷನ್ ದೆನ್ ದ ಪೈಥನ್ ವೇರಿಯಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್. ಸೊ ನೀವು ಮಧ್ಯದಿಂದ ಯಾವುದೇ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಸರಿನಾ? ಸೊ ನೀವು ಇನ್ ಕೇಸ್ ಫಸ್ಟ್ ಟೈಮ್ ಪೈಥನ್ ಕಲಿತಿದ್ದೀರಾ ಅಂದರೆ ನೀವು ಫಸ್ಟ್ ಆ ವೀಡಿಯೋಸ್ನ ನೋಡಿ ಆಮೇಲೆ ಈ ವೀಡಿಯೋಸ್ನ ನೀವು ಕಂಟಿನ್ಯೂ ಮಾಡ್ಕೊಬೋದು. ಓಕೆ, ಸೊ ಜಸ್ಟ್ ಟು ರಿವೈಸ್, ಸೊ ನಾವು ಪ್ರೀವಿಯಸ್ ಸೆಷನ್ನಲ್ಲಿ ನಾವು ವೇರಿಯಬಲ್ಸ್ ಬಗ್ಗೆ ಮತ್ತು ಡೇಟಾ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ. ಸೊ ವೇರಿಯಬಲ್ಸ್ ಅಂದರೆ ಏನು? ವೇರಿಯಬಲ್ಸ್ ಇಸ್ ಜಸ್ಟ್ ಕಂಟೈನರ್, ಓಕೆ, ಲಾಜಿಕಲ್ ಕಂಟೈನರ್ ಆರ್ ಮೆಮೊರಿ ಬ್ಲಾಕ್ ವೇರ್ ವಿ ಸ್ಟೋರ್ ದಿ ಡೇಟಾ, ರೈಟ್? ಸೊ ಇವಾಗ ನಾವು ಡೇಟಾ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ವಿ ಹ್ಯಾವ್ ಡಿಸ್ಕಸ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಆಲ್ಸೋ, ರೈಟ್? ಸೊ ಇಂಟೀಜರ್ ಆಗಿರ್ಬೋದು, ಸ್ಟ್ರಿಂಗ್ ಆಗಿರ್ಬೋದು, ಲಿಸ್ಟ್ ಆಗಿರ್ಬೋದು, ಟಪಲ್ ಆಗಿರ್ಬೋದು, ಸೆಟ್ಸ್ ಅಥವಾ ಡಿಕ್ಷನರೀಸ್, ನೀವು ಯಾವುದೇ ಡೇಟಾನ ನೀವು ವೇರಿಯಬಲ್ನಲ್ಲಿ ಸ್ಟೋರ್ ಮಾಡ್ಕೊಬೋದು. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಇನ್ಪುಟ್ ಫಂಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇನ್ಪುಟ್ ಫಂಕ್ಷನ್ ಏನಂದರೆ, ಇನ್ ಕೇಸ್ ನೀವು ಯಾವುದೇ ಪ್ರೋಗ್ರಾಮ್ ಬರೀತಿದ್ದೀರಾ ಅಥವಾ ನೀವು ಯಾವುದೇ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತಿದ್ರೆ ಎಲ್ಲಾದರೂ ನಿಮಗೆ ಯೂಸರ್ ಇನ್ಪುಟ್ ಅಥವಾ ಫಾರ್ ಎಕ್ಸಾಂಪಲ್ ಅಡಿಷನ್ ಆಫ್ 2 ನಂಬರ್ಸ್ ನೀವು ಮಾಡ್ಕೊಬೇಕು. ಇವಾಗ ಅಡಿಷನ್ ಆಫ್ 2 ನಂಬರ್ಸ್ ಮಾಡಬೇಕು ಅಂದರೆ ಯೂಸರ್ ಇನ್ಪುಟ್ ಕೊಡ್ತಾನೆ ತಾನೆ. ಸೊ ಆ ಇನ್ಪುಟ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಅಡಿಷನ್ ಮಾಡ್ಕೊಬೇಕಂದ್ರೆ ನಮಗೆ ಒಂದು ಫಂಕ್ಷನ್ ಬೇಕು. ಸೊ ಆ ಫಂಕ್ಷನ್ ನಾವು ಇವತ್ತು ಡಿಸ್ಕಸ್ ಮಾಡಿದ್ರೆ ಇಸ್ ಇನ್ಪುಟ್ ಫಂಕ್ಷನ್. ಸೊ ಟು ಸ್ಟಾರ್ಟ್, ಓಕೆ, ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಿಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಪ್ರಿಂಟ್ ಕಂಟ್ರೋಲ್ ಎಂಟರ್ ಅಥವಾ ಆಲ್ಟ್ ಎಂಟರ್. ಸೊ ರೈಟ್ ನಾವು ಕನೆಕ್ಟ್ ಆಗ್ತಿದೆ. ಸೊ ನೀವು ಎವ್ರಿ ಟೈಮ್ ಸೆಷನ್ ಸ್ಟಾರ್ಟ್, ಇನ್ ಕೇಸ್ ನೀವು ನ್ಯೂ ಕೊಲ್ಯಾಬ್ ಓಪನ್ ಮಾಡ್ತೀರಾ ಅಂದರೆ ಆಲ್ವೇಸ್ ಈ ಹೆಡ್ಡಿಂಗ್ಸ್ನ ಕೊಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಇನ್ ಕೇಸ್ ನೀವು ಯಾವಾಗಾದರೂ ತಿರ್ಗಾ ರೀಓಪನ್ ಮಾಡ್ಕೊಬೇಕಂದ್ರೆ ಸೊ ಇದನ್ನು ನೀವು ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ಇನ್ ಕೇಸ್ ನೀವು ಬ್ಲ್ಯಾಂಕ್ ಬಿಟ್ಕೊಂಡ್ರೆ ಸೊ ನಿಮಗೆ ಯಾವ ಫೈಲಲ್ಲಿ ಏನು ಕಲಿತಿದ್ದೀರಾ ಅಂತ ಗೊತ್ತಾಗಲ್ಲ. ಸೊ ಮೇಕ್ ಶ್ಯೂರ್ ಯು ಜಸ್ಟ್ ರೀನೇಮ್ ಆಲ್ ಯೋರ್ ಫೈಲ್ಸ್. ಸೊ ಇದು ಪೈಥನ್ ಟೈಪ್ ಕನ್ವರ್ಷನ್. ರೈಟ್, ಸೊ ಪ್ರಿಂಟ್ ವರ್ಕ್ ಆಗ್ತಿದೆ. ಸೊ ನೆಕ್ಸ್ಟ್ ಇಸ್ ಇನ್ಪುಟ್ ಫಂಕ್ಷನ್. ಸೊ ಇನ್ಪುಟ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಅಡಿಷನ್ ಆಫ್ 2 ನಂಬರ್ಸ್ ಮಾಡಬೇಕು. ಸೊ ಅಡಿಷನ್ ಆಫ್ 2 ನಂಬರ್ಸ್ ಅಂದರೆ ಜನರಲಿ ಏನು ಮಾಡ್ತೀನಿ, ಸೊ 2 + 2 ಅಂತ ಕೊಡ್ಬೋದು. ಅಡಿಷನ್ ಆಫ್ 2 ನಂಬರ್ಸ್ ಆಗುತ್ತೆ. ಸೊ 4 ಬರ್ತಿದೆ. ಇನ್ ಕೇಸ್ ನನಗೆ A = 2 ಮತ್ತು B = 4 ಅಂತ ಸ್ಟೋರ್ ಮಾಡ್ತಿದ್ದೀನಿ. ಸೊ A = 2, B = 4. ಇವಾಗ ನಾನು ಇದನ್ನು ಆ್ಯಡ್ ಮಾಡಬೇಕು ಅಂದರೆ ನಾವು ವೇರಿಯಬಲ್ಸ್ ಮುಖಾಂತರನೂ ಇದನ್ನು ಆ್ಯಡ್ ಮಾಡ್ಕೊಬೋದು. ನಾನು A + B ಅಂತ ಕೊಟ್ಟರೆ ಸೊ A + B ಏನು 4 + 2, 4 + 2 is 6 ತಾನೆ. ಸೊ ನಾನು ಈ 6ನ ಕ್ಯಾಪ್ಚರ್ ಮಾಡ್ಕೊಬೇಕಂದ್ರೆ ಅದು ತಿರ್ಗಾ ನಾನು ವೇರಿಯಬಲ್ ಸ್ಟೋರ್ ಮಾಡ್ಕೊಬೋದು, ಲೈಕ್ C = A + B. ಸೊ ಇವಾಗ ನಾನು C ವ್ಯಾಲ್ಯೂ ಚೆಕ್ ಮಾಡಿದ್ರೆ ಸೊ ವಿ ಹ್ಯಾವ್ ದಿ 6 ವ್ಯಾಲ್ಯೂ ತಾನೆ. ಸೊ ಇವಾಗ ನಾನು ತಿರ್ಗಾ A ವ್ಯಾಲ್ಯೂ ಇನ್ನೊಂದು ಅಡಿಷನ್ ಮಾಡಬೇಕು. ಸೊ ಇವಾಗ ನಾನು ಅದೇ ಥರ ಒಂದು 1000 ಟೈಮ್ಸ್ ಮಾಡಬೇಕಂದ್ರೆ ಎವ್ರಿ ಟೈಮ್ ನಾನು A ಮತ್ತು B ವ್ಯಾಲ್ಯೂನ ಅಪ್ಡೇಟ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಶಾರ್ಟ್ಕಟ್ ಏನು? ಶಾರ್ಟ್ಕಟ್ ಅಂದರೆ ವಿ ಹ್ಯಾವ್ ದಿ ವೇರಿಯಸ್ ಫಂಕ್ಷನ್. ಸೊ ಒನ್ ಆಫ್ ದಿ ಫಂಕ್ಷನ್ ಇಸ್ ಇನ್ಪುಟ್ ಫಂಕ್ಷನ್. ಸೊ ಇನ್ಪುಟ್ ಫಂಕ್ಷನ್ ಮಾಡುತ್ತೆ. ಸೊ ಯಾವಾಗಾದರೂ ನೀವು ಇನ್ಪುಟ್ ಫಂಕ್ಷನ್ ರನ್ ಮಾಡಿದ್ರೆ ಸೊ ಅದು ಯೂಸರ್ ಇನ್ಪುಟ್ ಕೊಡೋ ತನಕ ವೆಯ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಇನ್ಪುಟ್ ಅಂತ ಒಂದು ಫಂಕ್ಷನ್ ಇದೆ. ಸೊ ಇನ್ಪುಟ್ ಇಟ್ ಈಸ್ ಇನ್ಪುಟ್ ಓಪನ್ ಆ್ಯಂಡ್ ಕ್ಲೋಸ್ ದಿ ಬ್ರಾಕೆಟ್. ಸೊ ಇದನ್ನು ನಾನು ಜಸ್ಟ್ ಎಕ್ಸಿಕ್ಯೂಟ್ ಮಾಡಿದ್ರೆ, ಓಕೆನಾ? ಇದು ಎಕ್ಸಿಕ್ಯೂಟ್ ಮಾಡಿದ್ರೆ ಕನ್ಸಿ ನಮಗೆ ಒಂದು ಬ್ಲ್ಯಾಂಕ್ ಬಾಕ್ಸ್ ಸಿಗ್ತಿದೆ. ಸೊ ಇಲ್ಲಿ ಇದನ್ನು ಎಕ್ಸಿಕ್ಯೂಟ್ ಆಗ್ತಾ ಇದೆ, ಇದನ್ನು ರೊಟೇಟ್ ಆಗ್ತಾ ಇದೆ, ಓಕೆ? ಸೊ ಇಟ್ಸ್ ವೇಟಿಂಗ್ ಫಾರ್ ದಿ ಯೂಸರ್ ಟು ಎಂಟರ್ ಸಮ್ ನಂಬರ್, ಓಕೆ? ನಾನು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಅಂತ ಎಂಟರ್ ಮಾಡ್ತೀನಿ. ಸೊ 2 ಅಂತ ಎಂಟರ್ ಮಾಡಿದ್ರೆ ನಮಗೆ ಇಲ್ಲಿ 2 ಅಂತ ಪ್ರಿಂಟ್ ಆಗ್ತಿದೆ. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಂಟರ್ ಯೋರ್ ನೇಮ್ ಅಂತ ಒಂದು ವೇರಿಯಬಲ್ ಕೊಡ್ತೀನಿ. ಸೊ ಇಲ್ಲಿ ನಾನು ಇನ್ಪುಟ್ ಫಂಕ್ಷನ್ ಕೊಡ್ತೀನಿ. ಸೊ ಇನ್ಪುಟ್ ಓಪನ್ ಆ್ಯಂಡ್ ಕ್ಲೋಸ್ ದಿ ಬ್ರಾಕೆಟ್ ಎಂಟರ್. ಸೊ ಇವಾಗ ನಾನು ವೇರಿಯಬಲಲ್ಲಿ ಎಂಟರ್ ಯೋರ್ ನೇಮ್ ಅಂತ ಕೊಟ್ಟಿದ್ದೀನಿ. ಸೊ ನಾನು ಜಸ್ಟ್ ನೇಮ್ ಎಂಟರ್ ಮಾಡ್ತೀನಿ, ಇಮ್ರಾನ್ ಅಂತ. ಸೊ ಇವಾಗ ಎಂಟರ್ ಯೋರ್ ನೇಮ್ ವೇರಿಯಬಲಲ್ಲಿ ಚೆಕ್ ಮಾಡಿದ್ರೆ ಸೊ ಇವಾಗ ಜಸ್ಟ್ ಗೋ ಆ್ಯಂಡ್ ಚೆಕ್ ಆಲ್ಟ್ ಎಂಟರ್. ಸೊ ನನಗೆ ಇಮ್ರಾನ್ ಅಂತ ಸಿಗ್ತಿದೆ. ಸೊ ಯಾವುದೇ ಡೇಟಾ ನೀವು ಇನ್ಪುಟ್ ಫಂಕ್ಷನಲ್ಲಿ ಕೊಟ್ಟರೆ ಸೊ ಅದು ಆಲ್ವೇಸ್ ಸ್ಟ್ರಿಂಗ್ ಡೇಟಾ ಟೈಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಎಂಟರ್ ಯೋರ್ ನೇಮ್ ಅಂತ ಕೊಟ್ಟಿದ್ದೀನಿ. ಎಂಟರ್ ಯೋರ್ ಬಂದು ವೇರಿಯಬಲ್ ನೇಮ್. ಸೊ ಇವಾಗ ನಾನು ಟೈಪ್ ಆಫ್ ದಾಟ್ ವೇರಿಯಬಲ್ ನೇಮ್ ಚೆಕ್ ಮಾಡಿದ್ರೆ ಕ್ಯಾನ್ ಸಿ ಇಟ್ ಇಸ್ ಅ ಸ್ಟ್ರಿಂಗ್. ಸೊ ಇವಾಗ ಇನ್ಸ್ಟೆಡ್ ಆಫ್ ದಿಸ್ ನಾನು ಇವಾಗ ಎಂಟರ್ ಎನಿ ನಂಬರ್ ಅಂತ ವೇರಿಯಬಲ್ ಕೊಡ್ತೀನಿ. ಸೊ ತಿರ್ಗಾ ನಾನು ಇನ್ಪುಟ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಸೊ ಇನ್ಪುಟ್ ಓಪನ್ ಆ್ಯಂಡ್ ಕ್ಲೋಸ್ ದಿ ಬ್ರಾಕೆಟ್ ಕಂಟೋ ಎಂಟರ್. ಸೊ ಎಂಟರ್ ಎನಿ ನಂಬರ್. ಸೊ ನಾನು 5 ಅಂತ ಎಂಟರ್ ಮಾಡ್ತೀನಿ. 5 ಅಂತ ಎಂಟರ್ ಮಾಡಿದ್ರೆ ಇವಾಗ ನಾನು ಚೆಕ್ ಮಾಡ್ತೀನಿ. ಸೊ ಎಂಟರ್ ಯೋರ್ ನಂಬರಲ್ಲಿ ಏನಿದೆ ಅಂದರೆ ಸೊ ಲೆಟ್ ಮಿ ಜಸ್ಟ್ ಗೋ ಆ್ಯಂಡ್ ಚೆಕ್ ಇಟ್. ಸೊ ಎಂಟರ್ ಯೋರ್ ನೇಮ್ನಲ್ಲಿ ಐ ಹ್ಯಾವ್ 5. ಸೊ ಇವಾಗ ಇದು ಟೈಪ್ ಚೆಕ್ ಮಾಡಿದ್ರೆ ಸೊ ಟೈಪ್ ಆಫ್ ದಿಸ್ ವೇರಿಯಬಲ್ ಇಸ್ ಸ್ಟ್ರಿಂಗ್. ಸೊ ನಾವು ನಂಬರ್ ಕೊಟ್ಟಿದ್ರೂ ಸ್ಟ್ರಿಂಗ್ ಡೇಟಾ ಟೈಪ್ ಬರ್ತಿದೆ. ಸೊ ಇನ್ಪುಟ್ ಬಿಹೇವಿಯರ್ ಏನು ಅಂದರೆ ನೀವು ಯಾವಾಗಾದರೂ ಏನೇ ಡೇಟಾ ಇನ್ಪುಟ್ ಫಂಕ್ಷನಲ್ಲಿ ಎಂಟರ್ ಮಾಡ್ತಿದ್ರೆ ಅದರದ್ದು ಡಿಫಾಲ್ಟ್ ಬಿಹೇವಿಯರ್ ಡೇಟಾ ಟೈಪ್ ಯಾವುದು ಅಂದರೆ ಇಟ್ಸ್ ಅ ಸ್ಟ್ರಿಂಗ್. ಸೊ ನೀವು ಯಾವುದೇ ಡೇಟಾ ಟೈಪ್ ಅದ್ರಲ್ಲಿ ಎಂಟರ್ ಮಾಡಿ ಅಥವಾ ಯಾವುದೇ ಡೇಟಾ ನೀವು ಎಂಟರ್ ಮಾಡಿ ಅದು ಆ ಡೇಟಾನ ಕ್ಯಾಪ್ಚರ್ ಮಾಡಿ ವೇರಿಯಬಲ್ ಸ್ಟೋರ್ ಆಗುತ್ತೆ. ಬಟ್ ಅದರ ಡೇಟಾ ಟೈಪ್ ಆಲ್ವೇಸ್
ಸ್ಟ್ರಿಂಗ್ ಆಗಿರುತ್ತೆ. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ಈ ಲಾಜಿಕ್ ತೊಗೊಂಡ್ರೆ ಇವಾಗ ನಾನು ಅಡಿಷನ್ ಆಫ್ 2 ನಂಬರ್ಸ್ ಮಾಡಬೇಕಂದ್ರೆ ಲೆಟ್ಸ್ ಸಿ ಲೈಕ್ ಹೌ ಇಟ್ ಲುಕಿಂಗ್. ಓಕೆನಾ. ಇವಾಗ ನಾನು ಹೇಳ್ತೀನಿ ಲೆಟ್ಸ್ ಎಂಟರ್ ಫಸ್ಟ್ ನಂಬರ್ ಸೊ ಇನ್ಪುಟ್ ಕೊಡ್ತೀನಿ. ಸೊ ಅಡಿಷನ್ ಆಫ್ 2 ನಂಬರ್ಸ್ ಮಾಡಬೇಕು, ಅಥವಾ ನಾನು ಎಂಟರ್ ಎ ವ್ಯಾಲ್ಯೂ ಅಂತ ಕೊಡ್ತೀನಿ. ಎಂಟರ್ ಎ ವ್ಯಾಲ್ಯೂ, ನೆಕ್ಸ್ಟ್ ಎಂಟರ್ ಬಿ ವ್ಯಾಲ್ಯೂ ಅಥವಾ ಬಿ ನಂಬರ್, ಇದನ್ನು ನಾನು ಇನ್ಪುಟ್ ಫಂಕ್ಷನ್ ಕೊಡ್ತೇನೆ. ಸೊ ಇವಾಗ ನಾನು ಕಂಟ್ರೋಲ್ ಎಂಟರ್ ಒತ್ತಿದ್ರೆ ಸೊ ಫಸ್ಟ್ ಈ ಸೆಲ್ ಎಕ್ಸಿಕ್ಯೂಟ್ ಆಗ್ತಿದೆ. ಸೊ ನಾನು 3 ಅಂತ ಎಂಟರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸೆಲ್ ಎಂಟರ್ ಆಗ್ತಿದೆ, ಇಲ್ಲಿ ಆರೋ ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಸೆಲ್ ನಂಬರ್ 4 ಅಂತ ಎಂಟರ್ ಮಾಡ್ತೀನಿ. ಸೊ ಐ ಹ್ಯಾವ್ ಜಸ್ಟ್ ಕ್ಯಾಪ್ಚರ್ಡ್ ಇಟ್. ಓಕೆನಾ. ಸೊ ಇವಾಗ ನಾನು ಇದು 2 ನಂಬರ್ನ ಆ್ಯಡ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಸೊ ಎಂಟರ್ ಫಸ್ಟ್ ನಂಬರ್, ಈ ವೇರಿಯೇಬಲ್ ತೊಗೊತೀನಿ, ಇದ್ರಲ್ಲಿ 3 ಸ್ಟೋರ್ ಆಗಿದೆ, ಪ್ಲಸ್ ಎಂಟರ್ ಸೆಕೆಂಡ್ ನಂಬರ್, ಇದನ್ನು ಆ್ಯಡ್ ಮಾಡಬೇಕು. ಸೊ ಕಾಪಿ ಆ್ಯಂಡ್ ಪೇಸ್ಟ್. ಇವಾಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಔಟ್ಪುಟ್ 3 4 ಅಂತ ಸಿಗ್ತದೆ. ಏನಕ್ಕೆ ಅಂದರೆ 3 ಈಸ್ ಲೈಕ್ ಎ ಸ್ಟ್ರಿಂಗ್, 4 ಏನು ಈಸ್ ಆಲ್ಸೋ ಎ ಸ್ಟ್ರಿಂಗ್. ಸೊ ನಾನು ಸ್ಟ್ರಿಂಗ್ನ ಜಾಯಿನ್ ಮಾಡಿದೆ, ಅದು ಕಂಕ್ಯಾಟಿನೇಟ್ ಆಗುತ್ತೆ, ಅಂದರೆ ಜಾಯಿನ್ ಆಗ್ತಿದೆ. ಇವಾಗ ನನಗೆ ಒಂದು ಎಕ್ಸಾಂಪಲ್ ತೋರಿಸ್ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಹಾಯ್ ಪ್ಲಸ್ ಯೂರಾನ್ ಅಂತ ಟೈಪ್ ಮಾಡಿದ್ರೆ ಇವಾಗ ನನಗೆ ಹಾಯ್ ಯೂರಾನ್ ಅಂತ ಬರುತ್ತೆ. ಇದನ್ನು ಸ್ಪೇಸ್ ಕೊಡ್ಕೊಬೋದು. ಓಕೆನಾ. ಸೊ ಇನ್ನೊಂದು ಪ್ಲಸ್ ಹಾಕ್ಕೊಂಡು ನಾನು ಮದುವೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪ್ಲಸ್ ಇದೆ, ಸೊ ನಾನು ಜಸ್ಟ್ ಬ್ಲ್ಯಾಂಕ್ ಸ್ಪೇಸ್ ಹಾಕೊತೀನಿ, ಇನ್ನೊಂದು ಇಲ್ಲಿ ಪ್ಲಸ್ ಕೊಡ್ತೀನಿ. ಇವಾಗ ನನಗೆ ಹಾಯ್ ಯೂರಾನ್ ಅಂತ ಬಂದಿದೆ. ಇದಕ್ಕೆ ಏನಂತ ಕರಿತೀವಿ, ಇದಕ್ಕೆ ಕಂಕ್ಯಾಟಿನೇಷನ್ ಅಂದರೆ ಜಾಯಿನ್ ಆಗ್ತಿದೆ. ಸೊ ಸ್ಟ್ರಿಂಗ್ಸ್ ನೀವು ಯಾವಾಗಾದರೂ ಆ್ಯಂಡ್ ಆಪ್ರೇಟರ್ ಯೂಸ್ ಮಾಡಿದ್ರೆ ಅದು ಜಾಯಿನ್ ಆಗುತ್ತೆ. ಇನ್ ಕೇಸ್ ನೀವು ಮಲ್ಟಿಪ್ಲೈ ಮಾಡಿದ್ರೆ, ಸೊ ಇನ್ ಕೇಸ್ ಲೆಟ್ಸ್ ಸಿ ಇಫ್ ಐ ಆಮ್ ಜಸ್ಟ್ ಟೆಲಿಂಗ್ ಹಾಯ್ ಇಂಟು 2 ಅಂತ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಹಾಯ್ 2 ಸತಿ ಪ್ರಿಂಟ್ ಆಗ್ತಿದೆ. ಸೊ ನೀವು ಯಾವ ಡೇಟಾ ಟೈಪ್ ಯೂಸ್ ಮಾಡ್ತೀರಾ ಅದ್ರ ಪ್ರಕಾರ ನೀವು ಯಾವುದೇ ಮ್ಯಾಥಮ್ಯಾಟಿಕಲ್ ಆಪ್ರೇಟರ್ ಯೂಸ್ ಆದರೆ ಅದ್ರ ಬಿಹೇವಿಯರ್ ಡಿಫ್ರೆಂಟ್ ಇರುತ್ತೆ. ಇವಾಗ ನೀವು ಸ್ಟ್ರಿಂಗ್ ಯೂಸ್ ಮಾಡ್ತಿದ್ರೆ ಸ್ಟ್ರಿಂಗ್ ಬಿಹೇವಿಯರ್ ಏನು, ಇನ್ ಕೇಸ್ ನೀವು ಅಡಿಷನ್ ಆಫ್ 2 ನಂಬರ್ಸ್ ಮಾಡ್ತೀರಾ, ಅದರಲ್ಲಿ ಸ್ಟ್ರಿಂಗ್ ಡೇಟಾ ಇದೆ, ಅದು ಕಂಕ್ಯಾಟಿನೇಟ್ ಆಗುತ್ತೆ, ಅಡಿಷನ್ ಆಗ್ತಾ ಇಲ್ಲ. ಅದೇ ಥರ ನೀವು ಇಲ್ಲಿ ಮಲ್ಟಿಪ್ಲೈ ಬೈ 2 ಮಾಡ್ತೀರಾ, ಅದು 2 ಟೈಮ್ಸ್ ಮಲ್ಟಿಪ್ಲೈ ಆಗ್ತಿದೆ. ಸೊ ಇಟ್ಸ್ ನಾಟ್ ರಿಕ್ವೈರ್ಡ್. ನಮಗೆ ಅಡಿಷನ್ ಆಫ್ 2 ನಂಬರ್ಸ್ ಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಾವು ಟೈಪ್ ಕನ್ವರ್ಷನ್ ಮಾಡ್ತೀವಿ. ಓಕೆ. ಟೈಪ್ ಕನ್ವರ್ಷನ್ ಅಂದ್ರೇನು, ಒನ್ ಡೇಟಾ ಟೈಪಿಂದ ಇನ್ನೊಂದು ಡೇಟಾ ಟೈಪ್ಗೆ ನಾನು ಕನ್ವರ್ಟ್ ಮಾಡ್ಕೊಬೇಕಂದ್ರೆ ನಾನು ಅದಕ್ಕೆ ಟೈಪ್ ಕನ್ವರ್ಷನ್ ಅಂತ ಕರಿತೇನೆ. ಸೊ ಇವಾಗ ನಾನು ಇಲ್ಲಿ ಒಂದು ಸಿಂಪಲ್ ಟೈಪ್ ಕನ್ವರ್ಷನ್ ಮಾಡ್ತೀನಿ. ಅದೇನು ಟೈಪ್ ಕನ್ವರ್ಷನ್ ಅಂದರೆ, ಇವಾಗ ನಾನು ಯಾವುದೇ ನಂಬರಲ್ಲಿ ತೊಗೊತೀನಿ, ಎಂಟರ್ ಫಸ್ಟ್ ನಂಬರ್ ಅಥವಾ ಸೆಕೆಂಡ್ ನಂಬರ್, ಅದನ್ನು ನಾನು ಫಸ್ಟ್ ಇಂಟೀಜರಾಗಿ ಕನ್ವರ್ಟ್ ಮಾಡ್ಕೊತೀನಿ. ಆ ಇಂಟೀಜರಾಗಿ ಕನ್ವರ್ಟ್ ಮಾಡಾದ್ಮೇಲೆ ಅದನ್ನು ನಾನು ಆಡಿಷನ್ ಮಾಡ್ಕೊತೀನಿ. ಸೊ ಲೆಟ್ಸ್ ಟೇಕ್ ದ್ಯಾಟ್. ಸೊ ಅದು ದಿಸ್ ಇಸ್ ಮೈ ಸಿಂಪಲ್ ಕ್ಯಾಲ್ಕುಲೇಟರ್. ಓಕೆ. ಸೊ ಇದನ್ನು ನಾನು ರೀನೇಮ್ ಮಾಡ್ಕೊತೀನಿ. ಲೆಟ್ ಮಿ ಜಸ್ಟ್ ರೈಟ್ ಡೌನ್. ಸೊ ಸಿಂಪಲ್ ಕ್ಯಾಲ್ಕುಲೇಟರ್ ಯೂಸಿಂಗ್ ಇನ್ಪುಟ್ ಫಂಕ್ಷನ್. ಯೂಸಿಂಗ್ ಇನ್ಪುಟ್ ಆಲ್ಟ್ ಎಂಟರ್. ಓಕೆ. ಸೊ ಇವಾಗ ನಾನು ನಂಬರ್ 1 ಏನು ಇನ್ಪುಟ್ ಫಂಕ್ಷನ್ ತೊಗೊತೀನಿ. ಸೊ ಇವಾಗ ಇನ್ಪುಟ್ ಫಂಕ್ಷನ್ ಒಳಗಡೆ ನೀವು ಏನಾದರೂ ಡೇಟಾ ಕೊಟ್ಟರೆ ಅದು ಅಲ್ಲಿ ಹೆಡ್ಡಿಂಗ್ ಥರ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನಿಲ್ಲಿ ಇನ್ಪುಟ್ ಫಂಕ್ಷನ್ ಒಳಗಡೆ ನಾನು ಎಂಟರ್ ಯೋರ್ ನೇಮ್ ಅಂತ ಕೊಟ್ಟರೆ, ಸೊ ಇವಾಗ ನನಗೆ ಇದು ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿ ನನಗೆ ಎಂಟರ್ ಯೋರ್ ನೇಮ್ ಅಂತ ತೋರಿಸಿದೆ. ಇಲ್ಲಿ ನಮಗೆ ಅರ್ಥ ಆಗ್ತಿದೆ ಈ ಬಾಕ್ಸ್ ನಾವು ಏನು ಎಂಟರ್ ಮಾಡಬೇಕು ಅಂತ. ಸೊ ಇನ್ ಕೇಸ್ ನಿಮ್ಗೆ ಆ ಥರ ಅದು ಏನಾದರೂ ಕೊಡಬೇಕು ಅಂದರೆ ನೀವು ಇದ್ರ ಇನ್ಪುಟ್ ಫಂಕ್ಷನ್ ಒಳಗಡೆ ಇದನ್ನು ನೀವು ಪಾಸ್ ಮಾಡ್ಕೊಬೇಕು. ಸೊ ಇವಾಗ ನಾನು ಇಲ್ಲಿ ಏನು ಎಕ್ಸಿಕ್ಯೂಟ್ ಮಾಡಿದೆ, ಜಸ್ಟ್ ಪ್ಲೇನ್ ಇನ್ಪುಟ್ ತಾನೆ. ಸೊ ನೀವು ಜಸ್ಟ್ ಇನ್ಪುಟ್ ಮಾಡಿದೆ, ಅಲ್ಲಿ ನಮ್ಗೆ ಗೊತ್ತಾಗ್ತಿಲ್ಲ ಏನು ಎಂಟರ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಇಫ್ ಐ ಜಸ್ಟ್ ಟೆಲ್ ಹಾಯ್, ಸೊ ಇದು ಪ್ರಿಂಟ್ ಆಗುತ್ತೆ ಅಂತ. ಇನ್ ಕೇಸ್ ನಾನು ಇವಾಗ ಇದನ್ನು ಎಂಟರ್ ಮಾಡ್ತೀರಾ, ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಇಲ್ಲಿ ಏನು ಗೊತ್ತಾಗ್ತಿಲ್ಲ, ಇಲ್ಲಿ ಏನು ಎಂಟರ್ ಮಾಡಬೇಕು ಅಂತ ತಾನೆ. ಇವಾಗ ನಾನು 5 ಎಂಟರ್ ಮಾಡಿದೆ, ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಬರ್ತದೆ, ನಂಗೆ ಗೊತ್ತಾಗ್ತಿಲ್ಲ ಏನು ಎಂಟರ್ ಮಾಡಬೇಕು ಅಂತ. ಅಲ್ಲಿ ಜಸ್ಟ್ ಎಂಟರ್ 5. ಓಕೆ. ಇದು ಜಸ್ಟ್ ಆ ವ್ಯಾಲ್ಯೂ ಸ್ಟೋರ್ ಆಗ್ತಿದೆ ಅಷ್ಟೇ. ಸೊ ನಿಮಗೆ ಏನಾದರೂ ಇಲ್ಲಿ ಕೈಂಡ್ ಆಫ್ ಹೆಡ್ಡಿಂಗ್ ಕೊಡಬೇಕು. ಹೆಡ್ಡಿಂಗ್ ಅಂದರೆ ಈ ಇನ್ಪುಟ್ ಬಾಕ್ಸಲ್ಲಿ ನೀವು ಏನು ಎಂಟರ್ ಮಾಡಬೇಕು ಅಂತ ಹೇಳಬೇಕು ಅಂದರೆ ಅದನ್ನು ನಾವು ಒಳಗಡೆ ಬರೀಬೇಕು, ಅಂದರೆ ಇನ್ಪುಟ್ ಫಂಕ್ಷನ್ ಒಳಗಡೆ ಬರೀಬೇಕು. ಇವಾಗ ನಾನು ಇಲ್ಲಿ ನಾನು ನಂಬರ್ 1 ಕ್ಯಾಪ್ಚರ್ ಮಾಡ್ತಿದ್ದೀನಿ, ಅಂದರೆ ಫಸ್ಟ್ ನಂಬರ್ ಫಾರ್ ದಿ ಅಡಿಷನ್. ಸೊ ಇದಕ್ಕೆ ನಾನು ಇಲ್ಲಿ ಯೂಸರ್ಗೆ ಹೇಳ್ತೀನಿ ಎಂಟರ್ ದಿ ಫಸ್ಟ್ ನಂಬರ್ ಆ್ಯಂಡ್ ಸೊ ಅದೇ ಥರ ನಂಬರ್ 2 ತೊಗೊತೀನಿ ವೇರಿಯಬಲ್ num2 input enter the second number. ಓಕೆನಾ. ಸೊ ಇವಾಗ ನಾನು ಇದು ಪ್ಲೇನಾಗಿ ಎಕ್ಸಿಕ್ಯೂಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಅಡಿಷನ್ ಆಫ್, ಇವಾಗ ಇದನ್ನು ನಾನು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ ರಿಸಲ್ಟ್ಸ್ ಅಂತ, ಅದನ್ನು ಸ್ಟೋರ್ ಮಾಡ್ಕೊತೀನಿ. ಏನು ಸ್ಟೋರ್ ಮಾಡಬೇಕು, ನಂಬರ್ 1 ಪ್ಲಸ್ ನಂಬರ್ 2. ಇವಾಗ ನಾನು ವಿತೌಟ್ ಟೈಪ್ ಕನ್ವರ್ಷನ್ ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಇವಾಗ ಎಂಟರ್ ದಿ ಫಸ್ಟ್ ನಂಬರ್ ಅಂತ ಹೇಳ್ತೀನಿ, ನಾನು 2 ಅಂತ ಎಂಟರ್ ಮಾಡ್ತೀನಿ. ಎಂಟರ್ ದಿ ಸೆಕೆಂಡ್ ನಂಬರ್ ಅಂತ ಕೇಳ್ತಿದೆ, 5 ಅಂತ ಎಂಟರ್ ಮಾಡ್ತೀನಿ. ಸೊ ಇವಾಗ ರಿಸಲ್ಟ್ಸ್ ಏನು ಬಂತು, ರಿಸಲ್ಟ್ಸ್ ನಾನು ಚೆಕ್ ಮಾಡಿದ್ರೆ, ಸೊ ಐ ಆಮ್ ಗೆಟಿಂಗ್ 25.
ಸೊ ಇಟ್ಸ್ ನಾಟ್ ದ ರೈಟ್ ಆನ್ಸರ್ ರೈಟ್. ಸೊ ನನಗೆ ಅಡಿಷನ್ ಮಾಡ್ಕೊಬೇಕು ಐ ಆಮ್ ಗೆಟಿಂಗ್ 25. ಸೊ ಇದೇನು ಡಿಫಾಲ್ಟ್ ಬಿಹೇವಿಯರ್ ಏನು, ಬಿಕಾಸ್ ದ ಟೈಪ್ ಆಫ್ ದಿಸ್ num1 ಆ್ಯಂಡ್ num2 ಇಸ್ as str ತಾನೆ, ದಟ್ ಇಸ್ ಸ್ಟ್ರಿಂಗ್. ಸೊ ಲೆಟ್ ಮಿ ಜಸ್ಟ್ ಚೆಕ್ ದಟ್. ಸೊ type of this num1, so type of this num1 it is str. ಅದೇ ಥರ ಟೈಪ್ ಆಫ್ num2 ಚೆಕ್ ಮಾಡಿದ್ರೆ ಇಟ್ಸ್ ಅಗೇನ್ ಇಸ್ ಎ str. ಸರಿನಾ. ಸೊ ಇವಾಗ ನಾನು ಏನು ಯೂಸ್ ಮಾಡಬೇಕು, ಟೈಪ್ ಕನ್ವರ್ಷನ್ ಯೂಸ್ ಮಾಡಬೇಕು. ಸೊ ಟೈಪ್ ಕನ್ವರ್ಷನ್ ಅಂದ್ರೆ ಏನು, ಇಟ್ ವಿಲ್ ಟ್ರೈ ಟು ಕನ್ವರ್ಟ್ ಫ್ರಮ್ ಒನ್ ಡೇಟಾ ಟೈಪ್ ಟು ಅನದರ್. ಸೊ ಇವಾಗ ಇಲ್ಲಿ ನಾನು ಏನು ಇನ್ಪುಟ್ ತೊಗೊತಿದ್ದೀನಿ ನಾನು ಅದನ್ನು ಇಂಟ್ಗೆ ಕನ್ವರ್ಟ್ ಮಾಡ್ಕೊಂಡು, ಸೊ ಐ ಜಸ್ಟ್ ಟೆಲ್ ಇಂಟ್ ಬ್ರಾಕೆಟ್ ಓಪನ್ ಆ್ಯಂಡ್ ದಿ ಕ್ಲೋಸ್. ಸೊ ನಾನು ಯಾವುದೇ ವ್ಯಾಲ್ಯೂ ಇದ್ರ ಇಂಟ್ ಫಂಕ್ಷನ್ ಒಳಗಡೆ ನಾನು ಯಾವುದೇ ಪಾಸ್ ಮಾಡ್ತೀನಿ ಅದು ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ 2 ಅಂತ ಬರೀತೀನಿ. ಸೊ ನಮಗಿತ್ತು ದಿಸ್ ಇಸ್ ಅ ಸ್ಟ್ರಿಂಗ್ ರೈಟ್. ಸೊ ಇಫ್ ಐ ಜಸ್ಟ್ ಚೆಕ್ ಟೈಪ್ ಆಫ್ ದಿಸ್ ಎಕ್ಸ್, ಸೊ ಟೈಪ್ ಆಫ್ ಎಕ್ಸ್ ಏನು, ಸೊ ಟೈಪ್ ಆಫ್ ಎಕ್ಸ್ ಇಸ್ ಅ str. ಸೊ ಇವಾಗ ನಾನು ಇಂಟ್ ಕನ್ವರ್ಟ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ, ನಾನು ಇಂಟ್ ಆಫ್ ಎಕ್ಸ್ ವೇರಿಯಬಲ್ ಪಾಸ್ ಮಾಡ್ತೇನೆ. ಇವಾಗ ಇದನ್ನು ಕನ್ವರ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಅಗೇನ್ 2 ಬರ್ತಿದೆ, ಬಟ್ ಈ ರಿಸಲ್ಟ್ ನಾನು ವೈಲ್ ಸ್ಟೋರ್ ಮಾಡ್ಕೊತೀನಿ. ಸೊ ವೈ ಆಫ್ ಇಂಟ್ ಆಫ್ ಎಕ್ಸ್. ಇವಾಗ ನಾನು ಟೈಪ್ ಆಫ್ ವೈ ಚೆಕ್ ಮಾಡಿದ್ರೆ, ಸೊ ಟೈಪ್ ಆಫ್ ವೈ ಚೆಕ್ ಮಾಡಿದ್ರೆ, ಸೊ ಐ ಆಮ್ ಗೆಟಿಂಗ್ ಅ ಇಂಟೀಜರ್. ಓಕೆ, ಸೊ ಇದನ್ನು ನಾವು ಟೈಪ್ ಕನ್ವರ್ಷನ್ ಅಂತ ಕರಿತೀವಿ. ಐ ಆಮ್ ಕನ್ವರ್ಟಿಂಗ್ ಫ್ರಮ್ ಒನ್ ಡೇಟಾ ಟೈಪ್ ಟು ಅನದರ್. ಸೊ ಇವಾಗ ನನಗೆ ಇಲ್ಲಿ ಏನು ಇನ್ಪುಟ್ ಬರ್ತಿದೆ, ಯಾವುದೇ ವ್ಯಾಲ್ಯೂ ಬರ್ತಿದೆ ಇನ್ಪುಟ್ ಫಂಕ್ಷನಿಂದ, ಅದನ್ನು ನಾನು ಫಸ್ಟ್ ಇಂಟೀಜರಾಗಿ ಕನ್ವರ್ಟ್ ಮಾಡ್ಕೊತೀನಿ. ಅದೇ ಥರ ಇಲ್ಲೂ ಅಷ್ಟೇ, ಇಲ್ಲಿ ನಾನು ಇಂಟಾಗಿ ಕನ್ವರ್ಟ್ ಮಾಡ್ಕೊತೀನಿ. ಸೊ ಇಂಟ್ ಆಫ್ ವಾಟ್ ಎವರ್ ದ ವ್ಯಾಲ್ಯೂ ಐಮ್ ಗೆಟಿಂಗ್ ಫ್ರಮ್ ದಿ ಇನ್ಪುಟ್ ಫಂಕ್ಷನ್. ಸೊ ಇವಾಗ ಫೈನಲಿ ಇದಾದಮೇಲೆ ಇವನ್ ಐ ಜಸ್ಟ್ ರೈಟ್ ದಿ ಪ್ರಿಂಟ್ ಫಂಕ್ಷನ್. ಸೊ ಪ್ರಿಂಟ್ ರಿಸಲ್ಟ್ಸ್. ಸೊ ಲೆಟ್ ಮಿ ಜಸ್ಟ್ ಎಕ್ಸಿಕ್ಯೂಟ್ ಒನ್ಸ್ ಅಗೇನ್. ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ, ಸೊ ಎಂಟರ್ ದಿ ಫಸ್ಟ್ ನಂಬರ್, ಐ ವಿಲ್ ಟೆಲ್ 3. ಎಂಟರ್ ದಿ ಸೆಕೆಂಡ್ ನಂಬರ್, ಐ ವಿಲ್ ಟೆಲ್ 4. ಸೊ ವಾಟ್ ಈಸ್ 3 + 4? ಐ ಆಮ್ ಗೆಟಿಂಗ್ 7. ಸೊ ನಾರ್ಮಲಿ ಇಂಟೀಜರ್, ಇನ್ ಕೇಸ್ ನೀವು ಫ್ಲೋಟ್ ಕನ್ವರ್ಟ್ ಮಾಡ್ಕೊಬೇಕಂದ್ರೆ, ಇನ್ ಕೇಸ್ ನೀವು ಅಡಿಷನ್ ಆಫ್ 2 ನಂಬರ್ಸ್ ಮಾಡ್ತೀರಾ, ನೀವು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಕೊಡ್ತೀರಾ ಅಂದ್ರೆ ಅವಾಗೂ ಇಲ್ಲಿ ವರ್ಕ್ ಆಗುತ್ತೆ. ಸೊ ಲೆಟ್ ಮಿ ಜಸ್ಟ್ ಚೇಂಜ್ ದಟ್. ಸೊ ಇದು ಒಂದು ರಿಸಲ್ಟ್ ಇಲ್ಲಿ. ಸೊ ಲೆಟ್ ಮಿ ಜಸ್ಟ್ ಟೇಕ್ ಅಪ್ ಒನ್ ಮೋರ್. ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಇಂಟ್ ನಾನು ಫ್ಲೋಟ್ ಅಂತ ಬರಿತೀನಿ. ಎಲ್ಲೋ ಫ್ಲೋಟ್ ಅನ್ನು ಬರ್ತೀನಿ. ಸೊ ಫ್ಲೋಟ್ ಈಸ್ ಆಲ್ಸೋ ಒನ್ ಆಫ್ ದಿ ಡೇಟಾ ಟೈಪ್ ತಾನೆ, ಸೊ ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ನೆಕ್ಸ್ಟ್ ಕಂಟ್ರೋಲ್ ಎಂಟರ್. ಸೊ ಎಂಟರ್ ಫಸ್ಟ್ ನಂಬರ್, ಐ ವಿಲ್ ಟೆಲ್ 2.3. ಎಂಟರ್ ದಿ ಸೆಕೆಂಡ್ ನಂಬರ್, ಐ ವಿಲ್ ಟೆಲ್ 2.3. ಸೊ ಫೈನಲ್ ಐ ಆಮ್ ಗೆಟಿಂಗ್ 4.6. ಸೊ ದಿಸ್ ಇಸ್ ಹೌ ದಿ ಇನ್ಪುಟ್ ಫಂಕ್ಷನ್ ವರ್ಕ್ಸ್. ಸೊ ಇನ್ ಕೇಸ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ನೀವು ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ ಬಿಲ್ಡ್ ಮಾಡ್ಬೋದು. ಸೊ ನೀವು ಬಿಲ್ಡ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕೋಡ್ನ ಶೇರ್ ಮಾಡಿ. ಸೊ ಇಲ್ಲಿ ನಾನು ಬರೀ ಅಡಿಷನ್ ಮಾಡ್ತಿದ್ದೀನಿ, ಅದೇ ಥರ ನೀವು ಮಲ್ಟಿಪ್ಲಿಕೇಶನ್ ಮಾಡಿ, ಡಿವಿಷನ್ ಮಾಡಿ ಮತ್ತು ಸಬ್ಟ್ರಾಕ್ಷನ್ ಮಾಡಿ. ಆಲ್ ರೈಟ್, ಸೊ ನಾವು ಇವಾಗ ಪೈಥನ್ ಟೈಪ್ ಕನ್ವರ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಮಿ ಜಸ್ಟ್ ಆ್ಯಡ್ ದಿ ಟೆಕ್ಸ್ಟ್ ಪೈಥನ್ ಟೈಪ್ ಕನ್ವರ್ಷನ್. ಸೊ ಆಲ್ರೆಡಿ ನಾನು ಟೈಪ್ ಕನ್ವರ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಾಟ್ ಇಸ್ ಟೈಪ್ ಕನ್ವರ್ಷನ್? ಸೊ ಇಫ್ ಯು ವಾಂಟ್ ಟು ಕನ್ವರ್ಟ್ ಫ್ರಮ್ ಒನ್ ಡೇಟಾ ಟೈಪ್ ಟು ಅನದರ್. ಸೊ ನೀವು ಇವಾಗ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ರೈಟ್. ಸೊ ನೀವು ಇನ್ಪುಟ್ ಫಂಕ್ಷನಿಂದ ಯಾವುದೇ ಡೇಟಾ ತೊಗೊಂಡು ಅದು ಸ್ಟ್ರಿಂಗ್ ಡೇಟಾ ಟೈಪ್ ಆಗಿರುತ್ತೆ. ಸೊ ನಾನು ಇವಾಗ ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಇವಾಗ ಇಂಟ್ ಕನ್ವರ್ಟ್ ಮಾಡ್ಕೊಬೋದು ಅಥವಾ ಫ್ಲೋಟಿಂಗ್ ಪಾಯಿಂಟ್ ಕನ್ವರ್ಟ್ ಮಾಡ್ಕೊಬೇಕಂದ್ರೆ ಅದಕ್ಕೆ ನಾವು ಟೈಪ್ ಕನ್ವರ್ಷನ್ ಅಂತ ಕರಿತೀವಿ. ಸೊ ಪೈಥನ್ನಲ್ಲಿ ಸೊ ಜನರಲಿ ನೀವು ಟೈಪ್ ಕನ್ವರ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ 2 ಥರದ ಟೈಪ್ ಕನ್ವರ್ಷನ್ ಬರುತ್ತೆ. ಸೊ ಒನ್ ಈಸ್ ಕಾಲ್ಡ್ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್. ಸೊ ಫಸ್ಟ್ ಡೆಫಿನೇಷನ್ ಬರ್ತೀನಿ. ಸೊ ಟೈಪ್ ಕನ್ವರ್ಷನ್ ಈಸ್ ದಿ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ ಡೇಟಾ ಆಫ್ one type to another. For example, converting int data to string. Okay, so this is what the meaning of type conversion. So idರಲ್ಲಿ 2 ತರದ್ದು type conversions ಇದೆ. Okay, so first type is called implicit type conversion. Implicit conversion, and the second is explicit type conversion.
ಆಲ್ರೈಟ್. ಸೊ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂದರೆ ಏನು? ಇದು ಆಟೋಮ್ಯಾಟಿಕ್ ಕನ್ವರ್ಷನ್. ಆಟೋಮ್ಯಾಟಿಕ್ ಕನ್ವರ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಅಡಿಷನ್ ಆಫ್ 2 ನಂಬರ್ಸ್ ಮಾಡ್ತಿದ್ರಾ. ಸೊ ಒಂದು ಡೇಟಾ ಟೈಪ್ ಬಂದು ಇಂಟೀಜರ್, ಇನ್ನೊಂದು ಡೇಟಾ ಟೈಪ್ ಬಂದು ಫ್ಲೋಟ್. ಸೊ ಆಟೋಮ್ಯಾಟಿಕಲಿ ಪೈಥಾನ್ ಏನು ಮಾಡುತ್ತೆ, ಸೊ ಅದನ್ನು ಇಂಟ್ ಯಾವುದಿದೆ ಅದನ್ನು ಫ್ಲೋಟಿಗೆ ಕನ್ವರ್ಟ್ ಮಾಡಿ ಅದು ನಮಗೆ ಆನ್ಸರ್ ಫ್ಲೋಟಿಂಗ್ ಪಾಯಿಂಟಲ್ಲಿ ಕೊಡುತ್ತೆ. ಸೊ ಆಟೋಮ್ಯಾಟಿಕಲಿ ದ ಕನ್ವರ್ಷನ್ ದಟ್ ಈಸ್ ಡನ್ ಬೈ ದಿ ಪೈಥಾನ್ compiler, so that is called implicit conversion. Okay, so this is done by automatic. So this is automatic type conversion. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್. ಎಕ್ಸ್ಪ್ಲಿಸಿಟ್ ಅಂದರೆ ಇದು ಮ್ಯಾನ್ಯುಯಲ್ ಕನ್ವರ್ಷನ್. ಸೊ ನಾವು ಇವಾಗ ಇನ್ಪುಟ್ನಲ್ಲಿ ಹೇಗೆ ನಾವು ಸ್ಟ್ರಿಂಗಿಂದ ಇಂಟಿಜರ್ ಕನ್ವರ್ಟ್ ಮಾಡಿದ್ದೀವಿ, ಸೊ ಅದನ್ನು ನಾವು ಮ್ಯಾನ್ಯುಯಲ್ ಅಂತ ಕರಿತೀವಿ. ಅಂದರೆ ಬಿಕಾಸ್ ನಾವು ಅದನ್ನು ಫೋರ್ಸ್ಫುಲಿ ಕನ್ವರ್ಟ್ ಮಾಡ್ತಾ ಇರೋದು. ಸೊ ಇಂಪ್ಲಿಸಿಟ್ ಅಂದರೆ ಸೊ ಆಟೋಮ್ಯಾಟಿಕ್ ಟೈಪ್ ಕನ್ವರ್ಷನ್ ಆ್ಯಂಡ್ ದಿ ಇಂಪ್ಲಿಸಿಟ್ ನೆಕ್ಸ್ಟ್ ಈಸ್ ಎಕ್ಸ್ಪ್ಲಿಸಿಟ್. ಎಕ್ಸ್ಪ್ಲಿಸಿಟ್ ಈಸ್ ಅ ಮ್ಯಾನ್ಯುಯಲ್ ಟೈಪ್ ಕನ್ವರ್ಷನ್. ಸೊ ಫಸ್ಟ್ ಇದೆರಡನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್. ಓಕೆನಾ? ಸೊ ಫಾರ್ ದಿ ಇಂಪ್ಲಿಸಿಟ್ ಅಂದರೆ ಆಟೋಮ್ಯಾಟಿಕ್ ಟೈಪ್ ಕನ್ವರ್ಷನ್ ಅರ್ಥ ಮಾಡ್ಕೊಳಕ್ಕೆ ಫಸ್ಟ್ ಲೆಟ್ಸ್ ಟೇಕ್ ಸಮ್ ವೇರಿಯಬಲ್ಸ್ ಲೈಕ್ ಇಂಟೀಜರ್ ನಂಬರ್ ತೊಗೊತೀನಿ. ಅದಕ್ಕೆ ನಾನು ಇಂಟೀಜರ್ ನಂಬರ್ ಇದನ್ನು ನಾನು 1 2 3 ಅಂತ ಬರಿತೀನಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಫ್ಲೋಟ್ ನಂಬರ್. ಸೊ ಫ್ಲೋಟ್ ನಂಬರ್ ಇದನ್ನು ನಾನು 1.23 ಅಂತ ಬರ್ತೇನೆ. ಸೊ ಇವಾಗ ನಾನು ಈ ನಂಬರ್ಸ್ನ ಆ್ಯಡ್ ಮಾಡಬೇಕು. ಸೊ ಲೆಟ್ ಮಿ ಜಸ್ಟ್ ರೈಟ್ ರಿಸಲ್ಟ್. ಸೊ ಐ ಜಸ್ಟ್ ರೈಟ್ ಇಂಟೀಜರ್ ನಂಬರ್ ಪ್ಲಸ್ ಫ್ಲೋಟ್ ನಂಬರ್. ಇಂಟೀಜರ್ ನಂಬರ್ ಪ್ಲಸ್ ಫ್ಲೋಟ್ ನಂಬರ್. ಸೊ ಇವಾಗ ನೀವು ಆನ್ಸರ್ನ ಗೆಸ್ ಮಾಡ್ಬೋದು. ಏನಕ್ಕಂದರೆ ಇವಾಗ ನಮಗೆ ಇಂಟೀಜರ್ ಬಂದು 1 2 3. ಓಕೆನಾ? ಸೊ ಇವಾಗ ಫ್ಲೋಟ್ ನಂಬರ್ 1.23. ಸೊ ಇವಾಗ ಜನರಲಿ ನಾನು ಇವಾಗ ಯಾವುದೇ ಎಕ್ಸಾಂಪಲ್ಸ್ ಇವಾಗ ಜಸ್ಟ್ ಕೊಟ್ಟೆ ನಾನು. ಇವಾಗ ಅಡಿಷನ್ ಆಫ್ 2 ನಂಬರ್ಸ್ ಮಾಡಿ ಅಂದರೆ ನೀವು 2 + 2 4 + 4. ಸೊ ಎರಡು ಡೇಟಾ ಟೈಪ್ಸ್ ಬಂದು ಇಂಟೀಜರ್. ಸೊ ಇವಾಗ ನಾನು ಕೊಟ್ಟಿರೋದು ಒಂದು ಇಂಟೀಜರ್ ಒಂದು ಫ್ಲೋಟಿಂಗ್ ಪಾಯಿಂಟ್. ಸೊ ಇವಾಗ ನಾನು ಇಲ್ಲೇನು ಟೈಪ್ ಕನ್ವರ್ಟ್ ಮಾಡ್ತಿಲ್ಲ. ಸೊ ಆಟೋಮ್ಯಾಟಿಕಲಿ ಪೈಥಾನ್ ಏನು ಮಾಡುತ್ತೆ, ಸೊ ಇಂಟೀಜರ್ ತೊಗೊಳುತ್ತೆ 1 2 3, ಫ್ಲೋಟಿಂಗ್ ತೊಗೊಳುತ್ತೆ 1.23. ಸೊ ಇವಾಗ ಇಂಟರ್ನಲಿ ಒಂದು ಹೈರಾರ್ಕಿ ಡಿಸೈಡ್ ಆಗಿರುತ್ತೆ. ಅಂದರೆ ಈ ಥರ ಯಾವಾಗಾದರೂ ಬೇರೆ ಡೇಟಾ ಟೈಪ್ಸ್ ಬಂದರೆ ಅದು ನಾವು ಯಾವುದೇ ಮ್ಯಾಥಮ್ಯಾಟಿಕಲ್ ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡ್ತಾರೆ, ಸೊ ಆಟೋಮ್ಯಾಟಿಕಲಿ ಅದು ಯಾವುದು ಹೈರಾರ್ಕಿಯಲ್ಲಿ ಇರುತ್ತೆ ಅದನ್ನು ಅದು ಕನ್ವರ್ಟ್ ಮಾಡ್ಕೊಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ನಮಗೆ ಆಲ್ರೆಡಿ ಇಂಟೀಜರ್ ಬಂದು 1 2 3 ಇದೆ. ಇಂಟೀಜರ್ ಸ್ಪೆಲ್ಲಿಂಗ್ ರಾಂಗ್ ಕೊಟ್ಟಿದ್ದೀನಿ. ಸೊ INTEGER_number. ಓಕೆ, ಇದನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ ನಾನು. ಓಕೆ, ಕಂಟ್ರೋಲ್ ಎಂಟು. ಆಲ್ರೈಟ್. ಸೊ ಇವಾಗ ನಾನು ಲೆಟ್ ಮಿ ಜಸ್ಟ್ ಎಕ್ಸಿಕ್ಯೂಟ್ ದಿಸ್ ಇಂಟೀಜರ್ ನಂಬರ್ ಪ್ಲಸ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಸೊ ಇವಾಗ ನಾನು ಇಲ್ಲಿ ರಿಸಲ್ಟ್ ಚೆಕ್ ಮಾಡಿದ್ರೆ, ಸೊ ಇನ್ಸೈಡ್ ದಿ ರಿಸಲ್ಟ್ ಐ ಹ್ಯಾವ್ 124.23. ಸೊ ಅಂದರೆ ಅದು ಒಂದು ಇಂಟೀಜರ್ ಅಥವಾ ಒಂದು ಫ್ಲೋಟಿಂಗ್ ಪಾಯಿಂಟ್ ಕೊಟ್ಟಿದ್ರೆ ಅದು ಯಾವುದಕ್ಕೆ ಕನ್ವರ್ಟ್ ಮಾಡ್ತಿದೆ, ಅದು ಫ್ಲೋಟಿಂಗ್ ಪಾಯಿಂಟಿಗೆ ಕನ್ವರ್ಟ್ ಮಾಡ್ತಿದೆ. ಓಕೆನಾ? ಸೊ ದಿಸ್ ಇಸ್ ವಾಟ್ ದಿ ಮೀನಿಂಗ್ ಆಫ್ ಇಂಪ್ಲಿಸಿಟ್ ಕನ್ವರ್ಷನ್. ಅಂದರೆ ಇದು ಆಟೋಮ್ಯಾಟಿಕ್ ಟೈಪ್ ಕನ್ವರ್ಷನ್. ಆಲ್ರೈಟ್. ಸೊ ಲೆಟ್ ಮಿ ಜಸ್ಟ್ ಗಿವ್ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್. ಓಕೆ, ಸೊ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇಲ್ಲಿ ನಾನು ಜಸ್ಟ್ ಹೆಡ್ಡಿಂಗ್ ಹಾಕ್ಕೊತೀನಿ ಸೊ ದಟ್ ನಿಮಗೆ ರಿವೈಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ implicit conversion. So now let me just explain the explicit type conversion. Explicit type conversion. So explicit type conversion ಅಂದ್ರೆ ಏನು? So we do a manual type conversion. So ಇವಾಗ just already ನಾನು explain ಮಾಡಿದ್ದೀನಿ. That is whatever we have discussed in the input function. So one last example ಕೊಡ್ತೀನಿ. So let me take num string. ಸೊ ಇದರಲ್ಲಿ ನಾನು ಒಂದು ನಂಬರ್ ಸ್ಟೋರ್ ಮಾಡ್ತೀನಿ ಬಟ್ ಸ್ಟ್ರಿಂಗ್ ಫಾರ್ಮ್ಯಾಟಲ್ಲಿ ಲೈಕ್ 12. ಆಲ್ರೈಟ್. ಸೊ ನೆಕ್ಸ್ಟ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ನಮ್ ಇಂಟೀಜರ್ ಇದರಲ್ಲಿ ನಾನು ಇಂಟೀಜರ್ ಸ್ಟೋರ್ ಮಾಡ್ತೀನಿ 23. ಸೊ ಇವಾಗ ಇಲ್ಲಿ ನಾನು ಇದನ್ನು ಆ್ಯಡ್ ಮಾಡಿದ್ರೆ ಅಫ್ಕೋರ್ಸ್ ಇಲ್ಲಿ ಒಂದು ಇಂಟೀಜರ್ ಇದೆ, ಇಲ್ಲಿ ಬಂದು ಏನಿದೆ, ಸಾರಿ ಇಲ್ಲಿ ಸ್ಟ್ರಿಂಗ್ ಇದೆ, ಇಲ್ಲಿ ಇಂಟೀಜರ್ ಇದೆ. ಓಕೆ, ಇನ್ ಕೇಸ್ ನಾವು ಇವಾಗ ಆ್ಯಡ್ ಮಾಡಿ ಟ್ರೈ ಮಾಡಿದೆ, ಲೆಟ್ ಮಿ ಜಸ್ಟ್ ಟ್ರೈ ದ್ಯಾಟ್. ಓಕೆ, ಸೊ ನಮ್ ಇಂಟೀಜರ್ ಪ್ಲಸ್ ನಮ್ ಸ್ಟ್ರಿಂಗ್ ಪ್ಲಸ್ ನಮ್ ಇಂಟೀಜರ್ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ, ಓಕೆ ಬಿಫೋರ್ ದಟ್ ಲೆಟ್ ಮಿ ಜಸ್ಟ್ ಎಕ್ಸಿಕ್ಯೂಟ್ ದಿಸ್ ಸೆಲ್. ಇದನ್ನು ಸ್ಟೋರ್ ಮಾಡ್ತೀನಿ. ಸೊ ನಮ್ ಸ್ಟ್ರಿಂಗ್ ಆ್ಯಂಡ್ ನಮ್ ಇಂಟೀಜರ್ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ನನಗೆ ಎರರ್ ಬರ್ತಿದೆ. ಏನು ಎರರ್ ಬರ್ತಿದೆ? ಯು ಕೆನಾಟ್ ಕಂಕ್ಯಾಟಿನೇಟ್ ಸ್ಟ್ರಿಂಗ್ ವಿತ್ ಇಂಟೀಜರ್ಸ್. ಸೊ ಇನ್ ಕೇಸ್ ಎರಡು ಸ್ಟ್ರಿಂಗ್ ಆಗಿದ್ರೆ ಸೊ ಅದನ್ನು ನೀವು ಕಂಕ್ಯಾಟಿನೇಟ್ ಮಾಡ್ಬೋದು. ಅದೇ ನಾವು ಮೇಲೆ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ತಾನೆ. ಸೊ ಇಟ್ಸ್ ಲೈಕ್ ಇನ್ ಕೇಸ್ ನೀವು 2 ಸ್ಟ್ರಿಂಗ್ಸ್ನ ನೀವು ಜಾಯಿನ್ ಮಾಡಬೇಕು ಅಥವಾ ಕಂಕ್ಯಾಟಿನೇಟ್ ಮಾಡಬೇಕು ಅಂದರೆ ಸೊ ಇದನ್ನು ನೀವು
ಡೈರೆಕ್ಟ್ಲಿ ಪ್ಲಸ್ ಆಪರೇಟರ್ ಯೂಸ್ ಮಾಡಿ ಅದನ್ನು ಕಂಕ್ಯಾಟೇಟ್ ಮಾಡ್ಕೊಬೋದು. ಬಟ್ ಒಂದು ಸ್ಟ್ರಿಂಗು ಒಂದು ಡೇಟಾ ಟೈಪ್ ಬೇರೆ ಡೇಟಾ ಟೈಪ್ ಇದೆ, ಒಂದು ಸ್ಟ್ರಿಂಗ್ ಇದೆ, ಒಂದು ಇಂಟೀಜರ್ ಇದೆ. ಸೊ ಇನ್ ಕೇಸ್ ನೀವು ಅದನ್ನು ಆ್ಯಡ್ ಮಾಡಿ ಟ್ರೈ ಮಾಡಿದ್ರೆ ಇಲ್ಲಿ ನಮಗೆ ಎರರ್ ಬರ್ತೀವಿ. ಏನು ಎರರು? ಟೈಪ್ ಎರರ್, ದಟ್ ಈಸ್ ಕ್ಯಾನ್ ನಾಟ್ ಬಿ ಕಂಕ್ಯಾಟಿನೇಟೆಡ್. ಸೊ ಇವಾಗ ಏನು ಮಾಡಬೇಕು ನಾವು ಇಲ್ಲಿ ಮ್ಯಾನ್ಯುಲಿ ಟೈಪ್ ಕನ್ವರ್ಟ್ ಮಾಡ್ಕೊಬೇಕು. ಇವಾಗ ನಾನು ಹೇಳಬೇಕು, ಇವಾಗ ಇದನ್ನು ಆ್ಯಡ್ ಮಾಡಬೇಕು, ಬಟ್ ಇಲ್ಲಿ ನಂಗೆ ಯಾವುದೇ ಡೇಟಾ ಸಿಗ್ತಿದೆ ಅದನ್ನು ನಾನು ಫಸ್ಟ್ ಇಂಟೀಜರ್ ಕನ್ವರ್ಟ್ ಮಾಡ್ಕೊಬೇಕು. ದೆನ್ ಐ ವಿಲ್ ಜಸ್ಟ್ ಟೇಕ್ ಅಪ್ ದಿ addition process. ಸೊ ಅದಕ್ಕೆ ನಾವು ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತ ಬರ್ತೇವೆ. ಸೊ ದಿಸ್ ವಿಲ್ ಥ್ರೋ ಆನ್ ಎರರ್. ಸೊ ಇದನ್ನು ನಾನು ಕಮೆಂಟ್ ಮಾಡ್ಕೊತೇನೆ. ಸೊ ದಿಸ್ ಮೈ ಕಮೆಂಟ್. ಲೆಟ್ ಮಿ ಜಸ್ಟ್ ಕಮೆಂಟ್ ದಿಸ್ ಔಟ್. ಆಲ್ರೈಟ್. ಸೊ ಇವಾಗ ನಾನು ಮ್ಯಾನ್ಯುಲಿ ಕನ್ವರ್ಟ್ ಮಾಡ್ತೀನಿ. ಸೊ ದಟ್ ಇಸ್ ಕಾಲ್ಡ್ ಎಕ್ಸ್ಪ್ಲಿಸಿಟ್. ಸೊ ದಿಸ್ ಇಸ್ ಕಾಲ್ಡ್ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್. explicit type conversion. Okay, so let me just take num string. So I'll just take int and num underscore string. ಓಕೆ, ಸೊ ಇಲ್ಲಿ ನಾನು ಮ್ಯಾನ್ಯುಲಿ ಕನ್ವರ್ಟ್ ಮಾಡ್ತೀನಿ. ಅಂದರೆ ನಾನು ಇಲ್ಲಿ ಏನು ನಮ್ ಸ್ಟ್ರಿಂಗ್ ಇದೆ ಅದನ್ನು ನಾನು ಇಂಟಲ್ಲಿ ಸೆಂಡ್ ಮಾಡ್ತೀನಿ. ಸೊ ಇವಾಗ ಇದು ಆಟೋಮ್ಯಾಟಿಕಲಿ ಏನಾಗುತ್ತೆ, ಸೊ ದಿಸ್ ವಿಲ್ ಟ್ರೈ ಟು ಕನ್ವರ್ಟ್ ದಿಸ್ ಇಂಟು ಅ ಇಂಟೀಜರ್. ಸೊ ಇವಾಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ, ಸೊ ನೌ ಇಫ್ ಐ ಚೆಕ್ ವಾಟ್ ವಿ ಹ್ಯಾವ್ ಇನ್ಸೈಡ್ ದಿಸ್ ನಮ್ ಸ್ಟ್ರಿಂಗ್, ಸೊ ಇಟ್ ಈಸ್ ಆಫ್ ನಂಬರ್ 12. ಇದನ್ನು ನೀವು ಟೈಪ್ ಫಂಕ್ಷನ್ ಇಲ್ಲಿ ರಿವೆರಿಫೈ ಮಾಡ್ಕೊಬೋದು. ಸೊ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ಡೇಟಾ ಟೈಪ್ ಇದೆ ಇದು ನಮ್ ಸ್ಟ್ರಿಂಗ್ ವೇರಿಯಬಲಲ್ಲಿ. ಸೊ ಲೆಟ್ ಮಿ ಜಸ್ಟ್ ಕಾಪಿ ದಾಟ್ and paste it. ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ so you can see I'm getting integer. ಸೊ ನಾನು ಇವಾಗ ಇದನ್ನು ಆ್ಯಡ್ ಮಾಡ್ಕೊಬೋದು. now let me just write result. I'll just take num integer plus num string. okay, ಇದನ್ನು ಎಕ್ಸಿಕ್ಯೂಟ್ ಮಾಡಿ if I just check what is the result now. so if I just check result, so I have 35, that is 12 plus 23. ಸೊ ಇಲ್ಲಿ ಡೈರೆಕ್ಟ್ಲಿ ನೀವು ಇಂಟ್ ಅಂತ ಹಾಕೋಬೋದು, ಬಟ್ ನಾನು ಇದನ್ನು ಸ್ಪ್ಲಿಟ್ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ಇಲ್ಲೇ ನೀವು ಡೈರೆಕ್ಟ್ಲಿ ಇಂಟ್ ಅಂತ ಕನ್ವರ್ಟ್ ಮಾಡಿ ದೆನ್ ಯು ಕ್ಯಾನ್ ಜಸ್ಟ್ ಆ್ಯಡ್ ಇಟ್. ಓಕೆ, ಸೊ ಇದು ಈವನ್ ದಿಸ್ ವಿಲ್ ಗಿವ್ ದ ರಿಸಲ್ಟ್ಸ್. ಓಕೆ, ಸೊ ಇದು ಬಂದು ಶಾರ್ಟ್ಕಟ್, ರೈಟ್. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ದ ಇಂಟೀಜರ್. ಅದು ನೆಕ್ಸ್ಟ್ ಇಂಟೀಜರ್ ನಾನು ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಫ್ರಮ್ ಸ್ಟ್ರಿಂಗ್ ಟು ಇಂಟೀಜರ್, ದೆನ್ ಐ ಆಮ್ ಗೆಟಿಂಗ್ ದ ರಿಸಲ್ಟ್. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಮೀನಿಂಗ್ ಆಫ್ ಟೈಪ್ ಕನ್ವರ್ಷನ್ಸ್. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಿಕಾಸ್ ವೆನ್ ಎವರ್ ಯು ಡೂಯಿಂಗ್ ಎನಿ ಆಫ್ ದಿ ಪ್ರಾಜೆಕ್ಟ್ಸ್ ಅಥವಾ ನೀವು ಯಾವುದೇ ಒಂದು ಡೇಟಾ ಟೈಪ್ ಸ್ಟೋರ್ ಆಗಿದೆ ಅದನ್ನು ನೀವು ಬೇರೆ ಡೇಟಾ ಟೈಪ್ಸ್ ಕನ್ವರ್ಟ್ ಮಾಡ್ಕೊಬೇಕಂದ್ರೆ, ಸೊ ದೆನ್ ಯು ಕ್ಯಾನ್ ಜಸ್ಟ್ ಯೂಸ್ ದಿಸ್ ಟೈಪ್ ಕನ್ವರ್ಷನ್, ದಟ್ ಈಸ್ ಎಕ್ಸ್ಪ್ಲಿಸಿಟ್ ಆರ್ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ಸ್. ಆಲ್ರೈಟ್, ಸೊ ಇವಾಗ ನಾವು ಇಂಪಾರ್ಟೆಂಟ್ ಕ್ವೆಶನ್ಸ್ ಡಿಸ್ಕಸ್ ಮಾಡೋಣ ಬೇಸ್ಡ್ ಆನ್ ಟೈಪ್ ಕನ್ವರ್ಷನ್ಸ್ ಆ್ಯಂಡ್ ಇನ್ಪುಟ್ ಫಂಕ್ಷನ್ಸ್. ಸೊ ಫಸ್ಟ್ ಇಸ್, ಸೊ ನೀವು ಎವ್ರಿ ಟೈಮ್ ನನ್ನ ಕ್ವೆಶನ್ ರೀಡ್ ಆದಮೇಲೆ ನೀವು ಪಾಸ್ ಮಾಡ್ಕೊಳ್ಳಿ, ಆನ್ಸರ್ನ ಗೆಸ್ ಮಾಡಿ. ಸೊ ಎನಿವೇಸ್ ಐ ಆಮ್ ಗೋನ್ ಟೆಲ್ ದಿ ಆನ್ಸರ್ ಒನ್ಸ್ ಐ ರೀಡ್ ದಿ ಕ್ವೆಶನ್ ಆ್ಯಂಡ್ ರೀಡ್ ದಿ ಆಪ್ಷನ್ಸ್. ಸೊ ನೀವು ಇನ್ ಕೇಸ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಜಸ್ಟ್ ಪಾಸ್ ದಿ ವಿಡಿಯೋ ಆ್ಯಂಡ್ ಟೈಪ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್, ದೆನ್ ಯು ಕ್ಯಾನ್ ಜಸ್ಟ್ ರಿವೆರಿಫೈ ಇಟ್. So first question is, so what is the output of the following code? So user input ತಗೊಂತಿದ್ದೀವಿ, that is input enter a number and print type user input. ಸೊ ಇವಾಗ ನಮಗೆ ಬೈ ಡಿಫಾಲ್ಟ್ ಪ್ರಾಪರ್ಟಿ ಕೊಟ್ಟು, ಬಿಕಾಸ್ ಇಲ್ಲಿ ನಾವಿಲ್ಲಿ ಚೆಕ್ ಮಾಡ್ತೀವಿ ವಿ ಆರ್ ನಾಟ್ ಡೂಯಿಂಗ್ ಎನಿ ಟೈಪ್ ಆಫ್ ಟೈಪ್ ಕನ್ವರ್ಷನ್. ಸೊ ಇದನ್ನು ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಎಂಟರ್ ಎ ನಂಬರ್, ನೀವು ಯಾವುದೇ ನಂಬರ್ ಎಂಟರ್ ಮಾಡ್ತೀವಿ ಲೈಕ್ 3. ಸೊ ಈ 3 ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗ್ತದೆ, ಯೂಸರ್ ಇನ್ಪುಟ್ನಲ್ಲಿ ಸ್ಟೋರ್ ಆಗ್ತಿದೆ. ಇವಾಗ ನಾನು ಟೈಪ್ ಆಫ್ 3 ಚೆಕ್ ಮಾಡಿದ್ರೆ, ಬಿಕಾಸ್ ಇನ್ಪುಟ್ ಫಂಕ್ಷನಿಂದ ಯಾವುದೇ ಔಟ್ಪುಟ್ ಬಂದರೂ ಅದು ಸ್ಟ್ರಿಂಗ್ ಡೇಟಾ ಟೈಪ್ ಆಗಿರೋದು. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದ ಆನ್ಸರ್ ವಿಲ್ ಬಿ ಸಿ, ದಟ್ ಈಸ್ ಸ್ಟ್ರಿಂಗ್. ಸೊ ನೆಕ್ಸ್ಟ್, how can you convert a string input 1 2 3 into integer in a Python? So 4 options ಕೊಟ್ಟಿದ್ದಾರೆ. So I want to convert this string. So ಈ ಡೇಟಾ ಬಂದು string data type ಇದೆ, that is 1 2 3. even though it's number, but we have just enclosed that in the double quotes. So now it is a ಸ್ಟ್ರಿಂಗ್ ಡೇಟಾ ಟೈಪ್. ಇದನ್ನು ಯಾವ ಕನ್ವರ್ಟ್ ಮಾಡಬೇಕು, ಇಂಟ್ ಕನ್ವರ್ಟ್ ಮಾಡಬೇಕು. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಆಪ್ಷನ್ಸ್. ಸೊ ವಿ ಹ್ಯಾವ್ ಇಂಟ್ 1 2 3, ಫ್ಲೋಟ್ 1 2 3, ಸ್ಟ್ರಿಂಗ್ 1 2 3, ಬೂಲ್ 1 2 3. ಬಿಕಾಸ್ ನಾವು ಇಂಟೀಜರ್ ಕನ್ವರ್ಟ್ ಮಾಡಬೇಕು. ಸೊ ದ ಆನ್ಸರ್ ಈಸ್ ಎ, ದಟ್ ಈಸ್ ಇಂಟ್ 1 2 3. Alright, so next. So which function would you use to get a floating point number as input from the user? ಸೊ ಇನ್ ಕೇಸ್ ನನಗೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಇನ್ಪುಟ್ ಆಗಿ ತೊಗೊಬೇಕು ಫ್ರಮ್ ಯೂಸರಿಂದ ಅಂದರೆ ಅಫ್ಕೋರ್ಸ್ ನನಗೆ ಇನ್ಪುಟ್ ಫಂಕ್ಷನ್ ಬೇಕು. ಸೊ ಫಸ್ಟ್ ಆಪ್ಷನ್ ಇಸ್ ರಾಂಗ್ ಬಿಕಾಸ್ ಇದು ಬೈ ಡಿಫಾಲ್ಟ್ ಸ್ಟ್ರಿಂಗ್ ತೊಗೊಳುತ್ತೆ. ಸೊ ಐ ಡೋಂಟ್ ವಾಂಟ್ ಸ್ಟ್ರಿಂಗ್. ಸೊ ನೆಕ್ಸ್ಟ್ ಈಸ್ ಇಂಟೀಜರ್ ಇನ್ಪುಟ್ ಫಂಕ್ಷನ್, ಬಟ್ ಐ ಆಮ್ ಕನ್ವರ್ಟಿಂಗ್ ದಟ್ ಇನ್ ಇಂಟೀಜರ್, ಬಟ್ ಕ್ವೆಶನಲ್ಲಿ ನನಗೆ ಫ್ಲೋಟಿಂಗ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಸೊ ಅಫ್ಕೋರ್ಸ್ ಐ ನೀಡ್ ಟು ಗೋ ವಿತ್ ದಿ ಡಿ ಆಪ್ಷನ್ ರಾಂಗ್ ಬಿಕಾಸ್ ಬೈ ಡಿಫಾಲ್ಟ್ ಬಿಹೇವಿಯರ್ ಇಸ್ ಅ ಸ್ಟ್ರಿಂಗ್. ಸೊ ಅಗೇನ್ ನಾನು ಸ್ಟ್ರಿಂಗಿಗೆ ಏನು ಕನ್ವರ್ಟ್ ಮಾಡಬೇಕಾದ ನೆಸೆಸಿಟಿ ಇಲ್ಲ. ಸೊ ಐ ಶುಡ್ ಗೋ ವಿತ್ ದಿ ಫ್ಲೋಟ್ ಬಿಕಾಸ್ ಯಾವುದೇ ಇನ್ಪುಟ್ ಫಂಕ್ಷನ್ ಬರ್ತಿದೆ, ಐ ಆಮ್ ಜಸ್ಟ್ ಕನ್ವರ್ಟಿಂಗ್ ದಟ್ ಇನ್ ಟು ಅ ಫ್ಲೋಟ್. ಸೊ ಐ ಆಮ್ ಗೆಟಿಂಗ್ ಅ ಸಿ. ಸೊ ಆನ್ಸರ್ ಇಸ್ ಸಿ. ಆಲ್ ರೈಟ್, ಸೊ ನೆಕ್ಸ್ಟ್ ಕ್ವೆಶನ್.
So what is the output of the following code? So we have the user input. I'll input ತೊಗೊಂತೀನಿ enter a number. So int. So user input type. So almost it repetition ಆಗ್ತಿದೆ. So answer is what? Answer is integer. Okay, sorry, it's not repetition because ಇಲ್ಲಿ ನಾನು convert ಮಾಡ್ಕೊಂತಾನೆ. So I'm just doing what type of conversion? So ನೀವು guess ಮಾಡ್ಬೋದು. I'm just doing a explicit type conversion, right? So implicit type conversion ಅಂದ್ರೇನು? So if I just want to show you. So ನಾವು already discuss ಮಾಡ್ತಾನೆ. So what is meaning of implicit? Implicit is a automatic conversion. Explicit and we are manually doing it. So now we are doing the manually, right? So this is what the manual conversion is. So we're gonna get an answer of integer because if we check the type of user input, it is a integer, that is b. All right. So next question. So what will happen if the user inputs abc in the following code? So I'm taking a number as a variable. Input function ಇದೆ. So inside the input function, I'm just inputting what? Enter a number ಅಂತ ಕೇಳಿದ್ದಾರೆ, but I'm inputting abc as a string. Okay, abc, alright. So ಅದನ್ನ ನಾನು integer convert ಮಾಡ್ತಾ ಇದ್ದೀನಿ. Okay, so print number. So now I have 4 options. I'm just I want you to pause the video, think and tell me the answer because already ಇದನ್ನ ತೋರಿಸಿದ್ದೀನಿ. Okay, in the different way. If you try to execute this, okay, if you try to execute this, you will get a value error. Okay, so let me just try this. Okay, let me just go and just test this. I'll take a number. I'll take end input, enter a number. Next I'll just try to print the number. Okay, print the number. Let me just execute this. So enter a number. So this time I'm entering what? abc. Then a number enter ಮಾಡ್ತಿಲ್ಲ, string enter ಮಾಡ್ತಿದ್ದೀನಿ abc. So abc enter ಮಾಡಿ, you can see I'm getting a value error. Okay, so this is what the output is. All right, so next question, sixth question. So how can you convert the floating point value, that is 45.63 to string in the Python? So string 45.65 or int or float or boolean. So I want to convert this into a string. Of course I'll go with the option A, that is 45.67. all right, so next question. So what is the output of the following code? So I have the user input variable ತೊಗೊಂಡಿದ್ದೇನೆ. Next input ಬಂದು enter something. So I'm converting the data into the boolean. Okay, so boolean ಇಲ್ಲಿ convert ಮಾಡ್ತಿದ್ರೆ. So what is the option I'll be getting it? So true if the input is not empty, otherwise false, or false if the input is not empty, otherwise true, always false. ಇದನ್ನ ನೀವು pause ಮಾಡಿ execute ಮಾಡಿ try ಮಾಡಿ. So answer is you will get option A, that is true if the input is not empty, otherwise it is a false. So we are converting the data type to some bool, either it could be a true or false. So boolean data type ಎರಡೇ values ಇರೋದು, either true ಇರುತ್ತೆ ಅಥವಾ false ಇರುತ್ತೆ. So ನೀವು ಯಾವುದೇ ವ್ಯಾಲ್ಯೂ ಎಂಟರ್ ಮಾಡಿದ್ರೆ ಅದು of course true ಆಗಿರುತ್ತೆ. In case blank ಆಗಿದ್ರೆ it is a false. Alright, so that's what the option is. So true if the input is not empty, otherwise it is a false. Alright, so in a more questions there, let me just check that. So next is write a Python code snippet that takes a comma separated string of numbers as input and convert it into a list of integers. Idu nan assignment aagi ಕೊಡ್ತಿದ್ದೀನಿ. Just try to do this and you can just share the solution inside the comment section. So next, ninth question. So how can you ensure a user enters only numeric input and handle the errors gracefully? ಓಕೆ, ಸೊ ಇದನ್ನು ಇನ್ನೂ ನಾವು ಡಿಸ್ಕಸ್ ಮಾಡಿಲ್ಲ. ಇದ್ರಲ್ಲಿ ನಮಗೆ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್ ಇದೆ. ಸೊ ಆನ್ಸರ್ನ ಡೈರೆಕ್ಟಾಗಿ ಹೇಳ್ತೀನಿ, ಸೊ ಬಿ, ಬಿಕಾಸ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್ ಇದು ಬಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಅದು ನಾವು ಮುಂದೆ ವೀಡಿಯೋಸಲ್ಲಿ ಕಲಿತೀವಿ. ಸೊ ಯೂಸಿಂಗ್ ದಿಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟೆಕ್ನಿಕ್, ಐ ಕ್ಯಾನ್ ಮೇಕ್ ಶ್ಯೂರ್ ದ್ಯಾಟ್ ದಿ ಯೂಸರ್ ವಿಲ್ ಒನ್ಲಿ ಎಂಟರ್ ದಿ numeric input. Okay, so in case ಏನಾದರೂ error ಬರ್ತಿದ್ರೆ I can just handle that particular error. So that can be done using the try except block. ಇದು ನಾವು exception handling ಅಂತ ಕರಿತೀವಿ. That will be learning soon in the future videos. So yes, so this is all about type conversions as well as the input functions. So ನಿಮಗೆ ಏನೇ doubts ಇದ್ರೂ you can just write that in the comment section. So I'll be helping out with the whatever the problem you're facing with. So let's meet with the new topic in the next section.